ನಮಸ್ತೆ ಸ್ನೇಹಿತರೆ, ನಾನು ರಾಜು ಬಡ್ಗಿ, ಉಳಿಯಾರು ಪಟ್ಟಣ ಪಂಚಾಯಿತಿ ಸದಸ್ಯ. ವಿಷಯ ಏನಪ್ಪ ಅಂತಂದರೆ, ಈ ಹಿಂದೆ 6 ತಿಂಗಳಿಂದ 2-3 ಬಾರಿ ನಾವು ಈ ಡ್ರೈನೇಜ್ ಬಗ್ಗೆ ನಾವೊಂದು 2 ಬಾರಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಮಾನ್ಯ ಶಾಸಕರ ಗಮನಕ್ಕೂ ತಂದಿದ್ದೀವಿ. ಆದರೂ ಇದು ಕೆಲಸ ಆಗಿಲ್ಲ. ಯಾವುದು ಪೊಲೀಸ್ ಸ್ಟೇಷನ್ ಹಿಂಭಾಗದಿಂದ ಅಣೆಕಟ್ಟೆಗೆ ಹೋಗೋ ರಸ್ತೆಯಲ್ಲಿ ಇರುವಂಥ ರಸ್ತೆಯಲ್ಲಿರುವ ಚರಂಡಿ ವಿಜಯನಗರಕ್ಕೆ ಬರೋ ಮುಖ್ಯ ರಸ್ತೆ ಆಗಿರ್ತದೆ. ಇದು ಇಲ್ಲಿ ಸುಮಾರು ಒಂದು 200-300 ಮನೆಗಳು ಇರ್ತವೆ. ಈ ಮನೆಗಳಿಗೆ ಹೋಗ್ಬೇಕಂದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕಾಗಿ ಬರ್ತದೆ. ಇಲ್ಲಿ ಡಕ್ಕಟ್ಟಾಗಿ ಸುಮಾರು 6 ತಿಂಗಳಿಂದಲೂ ಪ್ರಯತ್ನ ಮಾಡ್ತಾಯಿದ್ದೀವಿ, ಆಗ್ತಾಯಿಲ್ಲ. ಮಾನ್ಯ ಶಾಸಕರಿಗೆ ಇದು ನಮ್ಮ ಇಲಾಖೆ ಅಂದರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲ. ಇದು ಅಣೆಕಟ್ಟೆ ಮತ್ತು ಇದು ರಸ್ತೆಗೆ ಬರುವಂಥ PWD ಇಲಾಖೆಗೆ ಬರ್ತದೆ. ಅವ್ರಿಗೂ ಗಮನಕ್ಕೂ ತಂದಿದ್ದೀವಿ, ಅವರು ಮಾಡ್ತಾಯಿಲ್ಲ. ನಮ್ಮ ಪಟ್ಟಣ ಪಂಚಾಯತಿಯವರು ಇಲ್ಲ, ನಾವು ಮಾಡೋಕ್ಕೆ ಬರೋಲ್ಲ, ನೀವು ಅವ್ರ ಕೈಲೇ ಮಾಡಿಸ್ಕೋಬೇಕು ಅಂತಾರೆ. ಇಲ್ಲಿ ಓಡಾಡೋಂಥ ಜನ ನಮಗೆ ವಿಜಯನಗರದಲ್ಲಿ ನಮ್ಮನ್ನು ಗೆಲ್ಲಿಸಿರೋರು ಏನಂತಾರೆ, ನೋಡಪ್ಪ ನೀವು ಗೆಲ್ಲಿಸಿರೋದು ನಾವು ನಿಮಗೆ ಕೆಲಸ ಮಾಡೋದಕ್ಕೆ, ನೀವು ಎಲ್ಲಿ ತಂದು ಮಾಡ್ತೀಯ ನಮಗೆ ಗೊತ್ತಿಲ್ಲ, ನಮ್ಗೆ ಅನುಕೂಲ ಮಾಡಿಕೊಡು ಅಂತ ನಿನ್ನ ಕೆಲಸ ಮಾಡೋಕ್ಕೆ ಅಂತ ಇಟ್ಟಿರೋದು. ನೀವು ನಮ್ಗೆ ಮಾಡಿಕೊಡ್ತಿಲ್ಲ ಅಂತ ನಮ್ಮ ಮೇಲೆ ಪ್ರತಿದಿನ ನಮ್ಮ ಮೇಲೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಇಲ್ಲಿ ಒಂದು ನನಗೆ ಪ್ರಶ್ನೆ ಏನಂತಂದರೆ, ಒಬ್ಬರು ಶಾಸಕರು ಖುದ್ದಾಗಿ ನೋಡಪ್ಪ PWDನವ್ರಿಗೆ ಫೋನ್ ಮಾಡಿ ನೋಡಪ್ಪ ಇದೊಂದು ವರ್ಕ್ ಮಾಡ ಅಂತ ಹೇಳಿದ್ರೂ ಕೂಡ ಮಾಡಿದಂಥ ಅಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಅವರು ಒಬ್ಬರು MLAಗೂ ಮಾತಿಗೆ ಬೆಲೆ ಕೊಡ್ದಂಥ ಇದ್ದಾರೆ. ಈಗ MLA ಅವರು ಬುಕ್ ಆಫ್ ರೆಕಾರ್ಡ್ ಆಗಿದೆ ಅವ್ರದ್ದು. ಇಡೀ ಕ್ಷೇತ್ರದಲ್ಲಿ ಯಾವ ಸಮಸ್ಯೆನೂ ಇರೋಂಗಿಲ್ಲ, ಆ ರೀತಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ. ಇದನ್ನು ಗಣನೆಗೆ ತಗೋಬೇಕು. ಈ ಥರದ ಕೆಲಸಗಳು ಸಾಕಷ್ಟು ಪೆಂಡಿಂಗ್ ಇದ್ದಾವೆ. MLA ಅವರು ಬರೀ ಒಂದು ಕಡೆ ಕೂತ್ಕೊಂಡು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಸುಮ್ಮನೆ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ. ಸತತವಾಗಿ 6 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದೊಂದು ವರ್ಕ್ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ. ನಿಜಕ್ಕೂ ನಮಗೆ ಶೇಮ್ ಆಗಿದೆ. ನಮಗೆ ಈ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಇದೆ. ನಮ್ಮ ಉಳಿಯಾರು ಪಟ್ಟಣ ಪಂಚಾಯತಿ ಇರ್ಬೋದು, ನಮ್ಮ ತಾಲೂಕು ಆಡಳಿತ ಇರ್ಬೋದು, PWD ಇರ್ಬೋದು, ಎಲ್ಲರೂ ಕೇರ್ಲೆಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಜಸ್ಟ್ ಏನು ಗೊತ್ತಾ, ಒಂದು 30,000-40,000 ರೂಪಾಯಿನೂ ಖರ್ಚಾಗಲ್ಲ. ಜನ ತೆರಿಗೆ ಕಟ್ಟಲ್ವಾ, ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ಟೋದು ಯಾಕೆ? ಜನ ನಮ್ಮ ಅನುಕೂಲಕ್ಕೋಸ್ಕರನೇ ಇವ್ರು ಮಾಡಲಿ ಅಂತ. ಈಗ ಸ್ಥಳೀಯ ಸಂಸ್ಥೆ ನಡೆಯೋದೇ ಜನ ಟ್ಯಾಕ್ಸ್ ಕಟ್ಟಿ ದುಡ್ಡಲ್ಲಿ. ಈ ಪ್ರತಿಯೊಂದು ಎಷ್ಟು ಬಾರಿ ಕಂಪ್ಲೇಂಟ್ ಮಾಡಿರೋದು ನಾವು ಇದನ್ನು ಗಮನಕ್ಕೆ ಹಾಕಂತ ಇಲ್ವಲ್ಲ. ಯಾಕೆ? ಮಾನ್ಯ ಶಾಸಕರು ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಅದ್ರ ಜೊತೆಯಲ್ಲಿ ಈ ಥರದ್ದನ್ನು ಕೆಲಸ ಮಾಡೋಂಥ ಶಕ್ತಿ ನಿಮಗೆ ಕೊಡಲಿ. ಒಬ್ಬ PWD ಆಫೀಸರು ನಿಮ್ಮ ಮಾತು ಕೇಳಲ್ಲ ಅಂತಂದರೆ ನಿಜವಾದ ಶೇಮ್ ಇದು. ನಮಗೆ ನಿಜಕ್ಕೂ ಬೇಜಾರಾಗ್ತಾಯಿದೆ. ಇಲ್ಲಿ ನಿಮ್ಮದೇ ಆಡಳಿತ ಇದೆ, ನಿಮ್ಮ ಅಧ್ಯಕ್ಷ ಇದ್ದಾರೆ, ನಿಮ್ಮ ಉಪಾಧ್ಯಕ್ಷ ಇದ್ದಾರೆ, ಅವ್ರಿಗೆ ಹೇಳಿ ಮಾಡಿಸಿ ಹೋಗಲಿ. ನಿಜವಾಗ್ಲೂ ನಮಗೆ ತುಂಬ ಬೇಜಾರಾಗ್ತದೆ. ನೀವು ನಮ್ಮ ವೈಯಕ್ತಿಕವಾಗಿ ನೀವು ಒಬ್ಬ ಇಲ್ಲಿ ಸದಸ್ಯನಿಗೆ ಮರ್ಯಾದೆ ತೆಗಿಬೇಕು ಅಂತೇಳಿ ನೀವು ಪ್ರಯತ್ನ ಮಾಡ್ಬೋದು. ಆದರೆ ಮರ್ಯಾದೆ ನಮ್ಮದು ಒಬ್ಬರದ್ದೇ ಎಲ್ಲ ಹೋಗೋದು, ಇಡೀ ಕ್ಷೇತ್ರದೇ ಹೋಗುತ್ತೆ, ಇಡೀ ತಾಲೂಕಿಂದೇ ಹೋಗುತ್ತೆ, ನಿಮ್ಮದು ಕೂಡ ಹೋಗುತ್ತೆ. ಒಂದು ಸಣ್ಣ ಕೆಲಸ ಮಾಡ್ಸೋಕ್ಕಾಗ್ತಾಯಿಲ್ಲ ಅಂತಂದರೆ ನಮ್ಮ ಕೈಲಿ ನಾವು ಜನಪ್ರತಿನಿಧಿ, ನೀವು ಜನಪ್ರತಿನಿಧಿ. ನಾವು ಕಮ್ಮಿ ಹೋಟೆಲ್ ಗೆದ್ದಿದ್ದೀವಿ, ನೀವು ಜಾಸ್ತಿ ಹೋಟೆಲ್ ಗೆದ್ದಿರ್ತೀರ. ಇಬ್ಬರೂ ಕೆಲಸ ಮಾಡ್ತೀವಿ ಅಂತಲೇ ಬಂದಿರೋದು. ಅಧಿಕಾರಿಗಳ ಕೈಲಿ ಇಟ್ಟು ಕೆಲಸ ಮಾಡಿಸೋಕ್ಕಾಗೋಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಾಗಿದೆ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀನಿ, ಇದೊಂದು PWD ಅವ್ರಿಗೆ ಹೇಳಿ ಕೆಲಸ ಮಾಡಿಸ್ಕೊಡಿ ಅಂತೇಳಿ ಮಾನ್ಯ ಶಾಸಕರಿಗೆ ಗಮನಕ್ಕೆ ತರ್ತಾ ಇದ್ದೀನಿ.